ಅಣ್ಣ ಬರಬೇಕು ನಾವು ನಿಮ್ಮ ಅಭಿಮಾನಿ ಅಣ್ಣ, ನಾವು ನಿಮ್ಮ ಅಭಿಮಾನಿ. ಪ್ರಿಟಿ ಬಟರ್ಫ್ಲೈ. ಹಲೋ ಫ್ಯಾಮ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಡೇ 6. 6ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಸುಜಿತ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಶುರು ಆಗ್ತಾ ಇರೋದು ಆ್ಯಸ್ ಯೂಶ್ವಲ್ ನಮ್ಮ ಬಾಲ್ಕನಿಯಿಂದ. ಇವತ್ತು ಬೆಳಗ್ಗೆ ಸರ್ಫಿಂಗ್ ಕ್ಲಾಸಸ್ನ ಕ್ಯಾನ್ಸಲ್ ಮಾಡಿ ಸಂಜೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಯಾಕಂದರೆ ಬೆಳಗ್ಗೆ ಟೈಡ್ಸ್ ಜಾಸ್ತಿ ಇತ್ತು ಅಂತೇಳಿ ಸಂಜೆಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಇವತ್ತು ಏನೂ ಕೆಲಸ ಇಲ್ಲ, ಫ್ರೀ ಬರ್ಡ್ ಥರ ಮನೇಲೇ ಇರೋದು. ಸ್ವಲ್ಪ ಎಡಿಟಿಂಗ್ ವರ್ಕ್ಸ್ ಇದೆ, ಅದನ್ನೆಲ್ಲ ಮುಗಿಸಿ ಸಂಜೆಗೆ ಸರ್ಫಿಂಗ್ ಕ್ಲಾಸ್ಗೆ ಹೋಗುವಂಥ ಸಮಯ. ಸೊ ಆಲ್ರೆಡಿ 6ನೇ ದಿನಕ್ಕೆ ಬಂದುಬಿಟ್ಟಿದ್ದೀವಿ ಸರ್ಫಿಂಗ್ ಕ್ಲಾಸಲ್ಲಿ. ನೋಡೋಣ ಯಾವ ರೀತಿ ಆಗುತ್ತೆ ಸರ್ಫಿಂಗು ಅಂತ. ಬನ್ನಿ ಸಿಗೋಣ. ನಾಷ್ಟ ಬಂದಿದೆ, ದೋಸೆ ಮತ್ತು ಇಡ್ಲಿ. ಬನ್ನಿ ಇವತ್ತಿನ ಸರ್ಫಿಂಗ್ ಕ್ಲಾಸಸ್. ನಮ್ಮ ಹುಡುಗನ ಟೋಪಿ ಯಾರೋಯ್ತು, ಓಲ್ಡೇನಾದರೂ ನಿಲ್ಲಿಸ್ತಾ ಇಲ್ಲ. ಬಾಯ್ ರುಕೋ ಆಪ್ಕಾ ಭಿ ಗಿರ್ ಗಯಾ. ಓ ನಿಲ್ಸು ಅಂದರೆ ಹೋಯ್ತಾ ಅವನೇ, ಅವನದು ಬಿದ್ಮೇಲೆ ನಿಲ್ಲಿಸ್ತಾವನೆ. ಅವ್ನು ನೋಡಿ ಇಲ್ಲಿ ಬಿದ್ದೈತೆ ಗೈಸ್, ನಮ್ದಲ್ಲಿ ಬಿದ್ದೈತೆ ಗೈಸ್. ಬೆಳಗ್ಗೆಯಿಂದ ಏನಕ್ಕೆ ಇದು ಗುಡ್ಡೆ ಹಾಕಿಲ್ಲ, ರೂಮಲ್ಲೇ ಮಲಗಿದ್ವಿ. ಎಡಿಟಿಂಗ್ ಮಾಡ್ಕೊಂಡು ಸಣ್ಣ ಪುಟ್ಟ ಊಟ ಗೀಟ ಮಾಡ್ಕೊಂಡು ರೂಮಲ್ಲೇ ಇದ್ವಿ. ಸೊ ಸಂಜೆ ಎದ್ದು ಇವಾಗ ಸರ್ಫಿಂಗಿಗೆ ಬಂದಿದ್ದೀವಿ. ಸೊ 4:15ಗೆ ಸರ್ಫಿಂಗ್ ಇತ್ತು. ನಾವು ಕರೆಕ್ಟಾಗಿ ಆನ್ ಟೈಮ್ ಫಸ್ಟ್ ಟೈಮ್ ಬಂದ್ಬಿಟ್ಟಿದ್ದೀನಿ 4:15ಗೆ. ಆದರೆ ಇನ್ನೂ ಅವರೇ ಬಂದಿಲ್ಲ, ಎಲ್ಲ ಲಾಕ್ ಆಗಿದೆ. ನೋಡಿ ಸರ್ಫ್ ಬೋರ್ಡ್ ಇಡೋ ಜಾಗ ಇದೆಲ್ಲ ಲಾಕ್ ಆಗಿದೆ ಗೈಸ್. ನಾವು ನಮ್ಮ ಕಾರ್ ತಂದಿಲ್ಲ, ನಮ್ಮ ಸ್ಟೇಯಲ್ಲಿ ಇರೋರ ಹತ್ರನೇ ಡ್ರಾಪ್ ಹಾಕ್ಸ್ಕೊಂಡ್ವಿ. ಇವತ್ತು ಗಾಡೀಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ನಮ್ಮ ಹುಡುಗ ಬಸ್ಸೂನ್ ಕೈಲಿ ಡ್ರಾಪ್ ಹಾಕ್ಸ್ಕೊಳ್ಳೋಣ ಅಂತೇಳಿ. ಓ ನಮ್ಮ ಸರ್ಫಿಂಗ್ ವ್ಯಾನ್ ಬಂತು. ಬೋರ್ಡ್ ಇವಾಗ ಅನ್ಲಾಕ್ ಆಗುತ್ತೆ. ಇದೆಲ್ಲ ಈ ವ್ಯಾನಲ್ಲಿ ಪಿಕಪ್ ಮಾಡ್ತಾರೆ. ಬನ್ನಿ ಇವತ್ತು ಸರ್ಫಿಂಗ್ ಕ್ಲಾಸ್ ಹೇಗಿರುತ್ತೆ ಅಂತ ನೋಡೋಣ ಗೈಸ್. ನಮ್ಮ ಫ್ರೆಂಡ್ ಬಂದರು. ಅಣ್ಣ ಬರಬೇಕು ನಾವು ನಿಮ್ಮ ಅಭಿಮಾನಿ ಅಣ್ಣ, ನಾವು ನಿಮ್ಮ ಅಭಿಮಾನಿ. ತಲೆ ಲೂಸ್ ಆಗಿರೋ ಮಾತಾಡ್ತಿದ್ದು ಮಾಡು. ನಾನು ಇನ್ನೂ ಲೂಸ್ ಆಗಿರಲ್ಲ, ಈಗ ಲೂಸ್ ಆಗ್ತಾ ಇದೆ. ಹೋಗಿ ನಿಮ್ದು ಬೋರ್ಡ್ ಎತ್ಕೊಳ್ಳಿ ಅಣ್ಣ, ಬೋರ್ಡ್ ಎತ್ಕೊಳ್ಳಿ. ಇನ್ನೇನು ಇಷ್ಟೊತ್ತಿಗೆ ಬಂದರೆ ಬೋರ್ಡ್ ಖಾಲಿ ಆಗಿದೆ, ಅಲ್ಲೇ ಇರ್ತಾಯ್ತಾ. ನಿಂಗೆ ಕಾಯ್ಕೊಂಡು ಕೂತಿರುತ್ತೆ ನೋಡು ಬ್ರೋ, ಚೆನ್ನಾಗಿರೋದಾಯ್ತು ನೋಡು ಗೈಸ್. ಇವಾಗ ಬೋರ್ಡ್ ಎತ್ಕೊಂಡು ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು. ಸೊ ನಮ್ಮ ಸ್ಟ್ರಾಟಜಿ ಏನಂದರೆ ಅಡಿಲಿ ಈ ಬೋರ್ಡ್ ಎತ್ಕೊಂಡು 3 ಜನ ತಿರ್ಪ್ಸಾಕೊಂಡು ಹೋಗೋದೇ ಸ್ಟ್ರಾಟಜಿ. ಬನ್ನಿ ಹೋಗೋಣ, ಇವತ್ತಿನ ಸರ್ಫಿಂಗ್ ಕ್ಲಾಸ್ ಯಾವ ಥರ ಇರುತ್ತೆ ನೋಡೋಣ. ಇದಕ್ಕೆ ಹಾಕ್ಕೊಂಡು ಟ್ರೈ ಮಾಡೋಣ ಗೈಸ್. ಬೋರ್ಡ್ ಎತ್ಕೊಂಡು ಹೋಗ್ತಾ ಇದ್ದೀವಿ, ಅದು ಗಾಡೀಲಿ. ತಲೆ ಮೇಲಂತೂ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ಗಾಡೀಲಿ ಹೋಗ್ತಾ ಇದ್ದೀವಿ. ಬನ್ನಿ ಬೇಗ ಹೋಗೋಣ. ಬನ್ನಿ ನೋಡೋಣ ಇವತ್ತು ಯಾವ ಥರ ಆಗುತ್ತೆ ಅಂತ. ಇವತ್ತು ಮೊಬೈಲ್ ಬೇರೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಸಮುದ್ರಕ್ಕೆ. ನೋಡೋಣ ಯಾವ ಥರ ಇರುತ್ತೆ ಎಕ್ಸ್ಪೀರಿಯನ್ಸು ಅಂತ. ಲವ್ಲಿ ಬಟರ್ಫ್ಲೈ. ನೀನು ಹಿಡ್ಕೊಂಡು ಅಲ್ಲಾಡಿಸ್ತಾ ಇರೋದಕ್ಕೂ ಅದಕ್ಕೂ ವಾರ್ಮ್ ಅಪ್ ಮಾಡೋಷ್ಟರೆಲ್ಲ ಫುಲ್ ಮಣ್ಣಾಗೋಯ್ತೀವಿ ನೋಡಿ. ಏನೂ ಮಾಡೋಕ್ಕಾಗಲ್ಲ. ಈಗ ಫೋನ್ ಒಳಗಡೆ ಇಡೋ ಸಮಯ. ಫೋನ್ ಒಳಗಡೆ ಇಟ್ಬಿಟ್ಟು ಮೈಕೆಲ್ಲ ಬಿಚ್ಚಿಟ್ಬಿಟ್ಟು ಫೋನ್ನ ತೊಗೊಂಡೋಗೋಕೆ ಟ್ರೈ ಮಾಡೋಣ. ಗೈಸ್ ಇದು ಲಾಸ್ಟ್ ಸರ್ಫಿಂಗ್ ಡೇ. ಇವತ್ತು 7 ದಿನ ಮುಗಿದೋಯ್ತು. ಇವತ್ತು ಆ್ಯಕ್ಚುಲಿ 2 ಸೆಷನ್ ತೊಗೊಂಡಿದ್ದೀನಿ, ಬೆಳಗ್ಗೆ ಒಂದು ಇವತ್ತೊಂದು. ಸೊ ಇವತ್ತಿಗೆ ನಮ್ಮ ಸರ್ಫಿಂಗ್ ಕ್ಲಾಸ್ ಇಲ್ಲಿಗೆ ಮುಗಿತಾ ಇದೆ. ಇದಾದಮೇಲೆ ವಾಪಸ್ ಬೆಂಗಳೂರಿಗೆ ಹೋಗೋದೇನೆ ಗೈಸ್. ಬನ್ನಿ ಗೈಸ್ ಹೋಗೋಣ. ಇವಾಗ ಪುಷ್ ಕೊಡ್ತಾರೆ, ಪುಷ್ ಕೊಟ್ಮೇಲೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಬನ್ನಿ ರೆಡಿ. ಅದು ವೇವ್ ಬರಬೇಕು, ವೇವ್ ಕೊಟ್ಟು ಬಂದಮೇಲೆ ಅವ್ರು ಪುಷ್ ಕೊಡೋದು. ಅಲ್ಲಿವರೆಗೂ ಗೊತ್ತಾಗಲ್ಲ ಯಾವ ಥರ ಪುಷ್ ಕೊಡ್ತಾರೆ ಅಂತ. ಅಬ್ಬಬ್ಬಬ್ಬಾ ದೇವ್ರೇ, ಫುಲ್ಲು ಕೈ ಕಾಲೆಲ್ಲ ನೋವು ಗೈಸ್.
ಬೇವು ಬರೋ ಗಂಟ ಕಾಯ್ಕೊಂಡೇ ಕುತ್ಕೋಬೇಕು ಹಿಂಗೆ. ಹಾಂ ರೆಡಿ ಅಂತೆ. ಓಕೆ ಗಾಯ್ಸ್ ರೆಡಿ. ಹಾಂ Pel, fast. Pop up. Woohoo! ಗಾಯ್ಸ್ ಕೊನೆಗೂ ಸರ್ಫಿಂಗ್ ಮುಗಿಸಿದ್ವಿ. ಸರ್ಫಿಂಗ್ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದು ರೆಡಿಯಾಗಿ ನಾಷ್ಟ ಮಾಡಿ ಇವಾಗ ಎಲ್ಲ ಪ್ಯಾಕ್ ಮಾಡಿ ಹೊರಡೋ ಸಮಯ ಬಂದಿದೆ. ಈ ಜಾಗಕ್ಕೆ ಗುಡ್ ಬೈ ಹೇಳೋ ಟೈಮು. ನಮ್ಮ 6 ದಿನದ ಕಾಲ ಸರ್ಫಿಂಗ್ ಕಾಲ ಮುಗೀತು ಇಲ್ಲಿಗೆ. ಸೊ ಈ ಬ್ಯೂಟಿಫುಲ್ ಸ್ಟೇಗೂ ಗುಡ್ ಬೈ ಹೇಳೋ ಟೈಮು. ಸೊ ಇವತ್ತು ನಾವು ಇಲ್ಲಿಂದ ಡೈರೆಕ್ಟ್ ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಧರ್ಮಸ್ಥಳ ಕುಕ್ಕೆ ದೇವಸ್ಥಾನ ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಬೆಂಗಳೂರು ಕಡೆಗೆ ಹೋಗ್ಬಿಡೋಣ ಅಂತ ಅನ್ಕೊಂಡು. ಆ್ಯಕ್ಚುಲಿ ಮಂಗಳೂರಿಗೆ ಹೋಗಬೇಕಾಯಿತು, ಸ್ವಲ್ಪ ಕೆಲಸಗಳಿರೋದ್ರಿಂದ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಬೆಂಗಳೂರಿಗೆ ಹೊರಡೋ ಸಮಯ ಬಂದಿದೆ. ವಾಪಸ್ಸು ಇಲ್ಲಿಂದ ಕ್ಯಾಂಪ್ ಹತ್ರ ಹೋಗಿ ಕ್ಯಾಂಪ್ ಹತ್ರ ನಮ್ಮ 7 ಡೇಸ್ ಸರ್ಫಿಂಗ್ ಕೋರ್ಸ್ ಸರ್ಟಿಫಿಕೇಟ್ನ ಈಸ್ಕೊಂಡು ವಾಪಸ್ಸು ಅಲ್ಲಿ ಒಂದು ಬ್ಯಾಡ್ಜ್ ಕೊಡ್ತಾರೆ. ಬ್ಯಾಡ್ಜ್ ಇಸ್ಕೊಂಡು ಎಲ್ರಿಗೂ ಬಾಯ್ ಹೇಳಿ ನಾವು ಹೊರಡೋ ಟೈಮ್ ಬಂದಿದೆ. ಟೈಮ್ ಆಲ್ರೆಡಿ 11 ಗಂಟೆ ಮಾಡ್ಕೊಂಡ್ವಿ. ಇವಾಗ ಹೊರಡೋ ಟೈಮು. ಲಗೇಜ್ ಎಲ್ಲ ಕಾರ್ಗೆ ಹಾಕಿದ್ದೀವಿ. ಈ ಬ್ಯೂಟಿಫುಲ್ ಸ್ಟೇಗೆ ಗುಡ್ ಬೈ ಹೇಳೋ ಟೈಮು. ನೈಸ್ ಟೈಮ್ ಅಂತ ಹೇಳ್ಬೋದು. ಇಲ್ಲಿ ಬನ್ನಿ ಹೋಗೋಣ. ಗೈಸ್ ಸರ್ಟಿಫಿಕೇಟ್ ಕೊಟ್ಟರು ಗೈಸ್. ಇಲ್ಲಿ ನೋಡಿ ಗೈಸ್ 7 ಡೇಸ್ ಕಂಪ್ಲೀಷನ್ ಅಂತ. ಏನಲ್ಲಿ ಹೊರಡೋ ಟೈಮು. ಕಾರ್ ತಿರುಗಿಸ್ಕೊಬಂದ ನಮ್ಮ ಹುಡುಗ. ಸರ್ಟಿಫಿಕೇಟ್ ಎಲ್ಲ ಈಸ್ಕೊಂಡ್ವಿ. ಈ ಜಾಗಕ್ಕೆ ಒಂದು ಗುಡ್ ಬೈ ಹೇಳಿ ಮತ್ತೆ ಇನ್ನೊಂದು ಸರಿ ಯಾವಾಗಾದರೂ ಬಂದಾಗ ಇಲ್ಲಿ ಸಿಗೋಣ. ಊಟ ಮಾಡಿದ್ವಿ, ಒಳ್ಳೆ ಮೀಲ್ಸು. ಊಟ ಮಾಡಿದ್ಮೇಲೆ ಯಾಕೋ ಐಸ್ ಕ್ರೀಮ್ ತಿನ್ಬೇಕಂತ ಅನಿಸ್ತಾಯಿತ್ತು. ಅದಕ್ಕೆ ಒಂದು ಕಪ್ ಐಸ್ ತೊಗೊಂಡು ನಮ್ಮ ಕಾರ್ ಕಡೆಗೆ ಹೋಗ್ತಾಯಿದ್ದೀವಿ. ಇನ್ನೂ ಟೈಮ್ ಇದೆ 3:30ವರೆಗೂ. ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ಕಾರಲ್ಲಿ ಕೂತ್ಕೊಂಡು ಎಸಿ ಹಾಕೊಂಡು ಕೂತ್ಕೊಳ್ಳೋಣ. ಇನ್ನೆಲ್ಲೂ ಬೇರೆ ಕೂರಕ್ಕೂ ಆಗಲ್ಲ, ಇಲ್ಲಿ ಅಷ್ಟು ಬಿಸಿಲಿದೆ. ಗೈಸ್ ದರ್ಶನ ಆಯಿತು. ದರ್ಶನ ಆದಮೇಲೆ ವಾಪಸ್ ಹೋಗ್ತಾಯಿದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲು, ಆದರೂ ಬೇಗ ದರ್ಶನ ಆಯಿತು. ಸೊ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಧರ್ಮಸ್ಥಳದಲ್ಲಿ ಆದಮೇಲೆ ಡೈರೆಕ್ಟ್ ಬೆಂಗಳೂರು. ಅಲ್ಲಿಗೆ ಫಿಂಗ್ ವ್ಲಾಗಿಂಗ್ ಜರ್ನಿ ಮುಗಿಯುತ್ತೆ. ಬನ್ನಿ ಧರ್ಮಸ್ಥಳ ಮುಗಿಸ್ಕೊಂಡು ಹೊರಡೋಣ. ಟೈಮ್ ಆಗಿದೆ. ಗೈಸ್ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು ದರ್ಶನ. ಬರೀ 10 ನಿಮಿಷದಲ್ಲಿ ದರ್ಶನ ಆಯಿತು. ಜನನೇ ಇಲ್ಲ. ಯಾರಾದರೂ ಬರಬೇಕು ಅನ್ನೋರು ಇವಾಗ ಈ ಟೈಮಲ್ಲಿ ಬರ್ಬೋದು. ಯಾಕಂದರೆ ನೋಡಿ ಯಾರೂ ಇಲ್ಲ. 10 ನಿಮಿಷದಲ್ಲಿ ದರ್ಶನ ಆಗ್ಬಿಡುತ್ತೆ. ಸೊ ಇವಾಗ ದರ್ಶನ ಮುಗಿಸಿ ವಾಪಸ್ ಬೆಂಗಳೂರಿಗೆ ಹೋಗೋ ಸಮಯ. ಇದಾದಮೇಲೆ ಡೈರೆಕ್ಟ್ ಬೆಂಗಳೂರು. ಸೊ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಕಮೆಂಟ್ ಹಾಕಿ. ಏನು ಇಷ್ಟ ಆಯಿತು ಅಂತಲೂ ಕಮೆಂಟ್ ಹಾಕಿ. ಮತ್ತೆ ಸಿಗೋಣ. ದಿಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್ ಧರ್ಮಸ್ಥಳ ಕ್ಷೇತ್ರದಲ್ಲಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ.